ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ 20ನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಡ್ತೇನೆ. ಗೃಹಲಕ್ಷ್ಮಿ 20ನೇ ಕಂತಿನ ಹಣದ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ದೀರಾ. ಫ್ರೆಂಡ್ಸ್, ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಜಮಾ ಆಗಿದೆ. ಅಂದರೆ ಕರ್ನಾಟಕದ ಎಲ್ಲ ಮಹಿಳೆಯರ ಖಾತೆಗೆ 19ನೇ ಕಂತಿನ ಹಣ ಜಮಾ ಆಗಿದೆ. ಆದರೆ ಈಗ ಎಲ್ಲರೂ 20ನೇ ಕಂತಿನ ಮತ್ತು 21ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಫ್ರೆಂಡ್ಸ್, 20ನೇ ಕಂತಿನ ಹಣ ಜಮಾ ಆಗಿದೆ. ಏನಪ್ಪ ಇದು ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ನಮ್ಮ ಖಾತೆಗೆ ಇನ್ನೂ ಹಣ ಬಂದಿಲ್ಲ ಅಂತ ಯೋಚನೆ ಮಾಡಬೇಡಿ. ಫ್ರೆಂಡ್ಸ್, 20ನೇ ಕಂತಿನ ಹಣ ಜಮಾ ಆಗಿದೆ. ಆದರೆ ರಾಜ್ಯದ ಎಲ್ಲ ಮಹಿಳೆಯರ ಖಾತೆಗಳಿಗೆ 20ನೇ ಕಂತಿನ ಹಣ ಜಮಾ ಆಗಿಲ್ಲ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ 20ನೇ ಕಂತಿನ ಹಣವನ್ನು ಹಂತ ಹಂತವಾಗಿ ಜಮೆ ಮಾಡ್ತಾ ಇದೆ. ಫ್ರೆಂಡ್ಸ್, ಸದ್ಯಕ್ಕೆ ಕೆಲವು ಭಾಗಗಳಲ್ಲಿ ಮಾತ್ರ 20ನೇ ಕಂತಿನ ಹಣ ಜಮೆ ಆಗಿದೆ. ಅಂದರೆ ಬೆಂಗಳೂರು ವಿಭಾಗ, ಅಂದರೆ ಬೆಂಗಳೂರಿನ ಗ್ರಾಮಾಂತರ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಕೆಲವು ಪ್ರದೇಶಗಳಿಗೆ ಮಾತ್ರ ಹಣ ಬಿಡುಗಡೆ ಆಗಿದೆ. ಅಂದರೆ ಬೆಂಗಳೂರು ವಿಭಾಗದ ಮಹಿಳೆಯರ ಖಾತೆಗೆ ಮಾತ್ರ 20ನೇ ಕಂತಿನ ಹಣ ಜಮೆ ಆಗಿದೆ. ಇನ್ನು ಉಳಿದ ವಿಭಾಗದಲ್ಲಿ ಕಾಂಗ್ರೆಸ್ನ 20ನೇ ಕಂತಿನ ಹಣ ಜಮೆ ಆಗಿಲ್ಲ. ಇನ್ನು ಇವಾಗ ಬಂದ ಸುದ್ದಿಯ ಪ್ರಕಾರ ಇನ್ನೂ 2-3 ದಿವಸಗಳಲ್ಲಿ ಉಳಿದ ಎಲ್ಲ ಭಾಗಗಳಲ್ಲೂ, ಅಂದರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಗೃಹಲಕ್ಷ್ಮಿ 20. ಸೊ ಫ್ರೆಂಡ್ಸ್, ಯಾರೂ ಯೋಚನೆ ಮಾಡಬೇಡಿ. ಇನ್ನು 2-3 ದಿವಸಗಳಲ್ಲಿ ನಿಮ್ಮ ಖಾತೆಗಳಿಗೆ, ಅಂದರೆ ಎಲ್ಲ ಮಹಿಳೆಯರ ಖಾತೆಗಳಿಗೆ ಗೃಹಲಕ್ಷ್ಮಿ 20ನೇ ಕಂತಿನ 2,000 ರೂಪಾಯಿ ಹಣ ಜಮಾ ಆಗುತ್ತೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಹೇಳಿರುವ ಹಾಗೆ ಗೃಹಲಕ್ಷ್ಮಿ 3 ಕಂತಿನ, ಅಂದರೆ 19, 20, 21ನೇ ಕಂತಿನ 3 ಕಂತಿನ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಅದೇ ಪ್ರಕಾರವಾಗಿ ಗೃಹಲಕ್ಷ್ಮಿ 3 ಕಂತಿನ ಹಣ, ಅಂದರೆ 19ನೇ ಕಂತಿನ ಹಣ ಇವಾಗಲೇ ಜಮೆ ಆಗಿದೆ. ಇವಾಗ 20ನೇ ಕಂತಿನ ಹಣವನ್ನು ಜಮೆ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚು ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.